ಸ್ನೇಹಿತರೆ, ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಕೂಡ ಸ್ನೇಹಿತರಲ್ಲ, ಯಾರೂ ಕೂಡ ಶತ್ರುಗಳಲ್ಲ. ಬಿಗ್ ಬಾಸ್ ಮನೆ ಈ ರಾಜಕೀಯದ ಪಡಸಾಲೆಗಿಂತನೂ ಕೂಡ ಭಾರಿ ಚಾಣಕ್ಯತನಕ್ಕೆ ಹೆಸರುವಾಸಿಯಾಗಿರುವಂಥ ಮನೆ. ಬಿಗ್ ಬಾಸ್ ಮನೆ ಈ ಬಿಗ್ ಬಾಸ್ ಮನೆಯಲ್ಲಿ ನಡೆಯುವಂಥ ರಾಜಕೀಯ ಮತ್ತು ಬಿಗ್ ಬಾಸ್ ಮನೆಯಲ್ಲಿರುವಂಥ ಸದಸ್ಯರ ಲೆಕ್ಕಾಚಾರ ಇದು ಯಾವುದನ್ನು ಕೂಡ ನೀವು ಅಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾರಪ್ಪ ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ರೀ. ಗೆಸ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ರೀತಿ ಲೆಕ್ಕಾಚಾರಗಳು ಅದರ ಹಿಂದೆ ಇರ್ತದೆ ಅನ್ನೋದು ನಮಗೆ ಗೊತ್ತಾಗೋದು ಲೇಟ್ ಆದಮೇಲೆ. ಇಲ್ಲೂ ಕೂಡ ಹಾಗೆ. ಇಲ್ಲಿ ಇವತ್ತು ಒಳ್ಳೆಯವರಾಗಿದ್ದವರು ನಾಳೆ ಕೆಟ್ಟವರಾಗ್ತಾರೆ, ನಾಳೆ ಕೆಟ್ಟವರಾಗಿದ್ದವರು ಇವತ್ತು ಒಳ್ಳೆಯವರಾಗ್ತಾರೆ. ಈಗ ಒಂದು ವಿಚಾರವನ್ನು ನಾವೆಲ್ಲ ಅರ್ಥ ಮಾಡ್ಕೊಬೋದು. ಏನು, ಕೆಲವೊಂದು ಸಲ ಹೆಂಡ ಕುಡಿದವರನ್ನಾದರೂ ನಂಬೋದು, ಆದರೆ ಹೆಣ್ಣನ್ನು ನಂಬೋ ಹಾಗಿಲ್ಲ ಅಂಥೇಳಿ ಒಂದು ಮಾತಿದೆ. ಆ ಮಾತಿಗೆ ಪೂರಕವಾದಂಥ ಘಟನೆ ಬಿಗ್ ಬಾಸ್ ಮನೆಯಲ್ಲಿ ನಡೀತಿದೆ. ಏನು, ಒಂದು ಕಡೆ ಗಿಲ್ಲಿ ಜೊತೆಗೆ ಮೊನ್ನೆವರೆಗೂ ಕೂಡ ತುಂಬ ಕ್ಲೋಸ್ ಆಗಿದ್ದಂಥ ಕಾವ್ಯ ಈಗ ಅಂತರವನ್ನು ಕಾಪಾಡಿಕೊಳ್ತಾ ಇದ್ರೆ, ಇದೇ ಹಂತದಲ್ಲಿ ಗಿಲ್ಲಿ ಜೊತೆಗೆ ತುಂಬ ಕಿತ್ತಾಡಿದಂತಹ ಆರಂಭದಿಂದ ಮೊನ್ನೆವರೆಗೂ ಕೂಡ ಪ್ರತಿದಿನವೂ ಕೂಡ ಆಲ್ಮೋಸ್ಟ್ ಅಲ್ಲಿ ಕಿತ್ತಾಡಿದಂಥ ಅಶ್ವಿನಿ ಗೌಡ ಗಿಲ್ಲಿಯ ಬೆನ್ನಿಗೆ ನಿಂತಿರುವುದು, ಗಿಲ್ಲಿಯ ಬೆಂಬಲಕ್ಕೆ ನಿಂತಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾರು ಇದನ್ನು ಗಮನಿಸಿಲ್ವೋ ಗೊತ್ತಿಲ್ಲ ಇದು, ಆದರೆ ನನ್ನ ಕಣ್ಣಿಗೆ ಮಾತ್ರ ಇದು ಹೆಚ್ಚು ಒತ್ತಿ ಕಾಣಿಸ್ತು. ಒಂದು ಪ್ಲಸ್ಸು, ಒಂದು ಮೈನಸ್ಸು. ಇದರ ಹಿಂದಿನ ಲೆಕ್ಕಾಚಾರ ಏನು, ಇದು ಎಲ್ಲಿ ಫೈರ್ ಆಗಿ ಬದಲಾಗ್ತದೆ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಅಥವಾ ಕುತೂಹಲಗಳು ಅಥವಾ ಒಂದಷ್ಟು ಒಳ ಏಟುಗಳ ಮರ್ಮ ಏನಿರಬಹುದು ಎಲ್ಲವೂ ಕೂಡ ಈಗ ನಾವು ಗಮನಿಸಬೇಕಾಗಿರುವಂಥದ್ದು. ಹಾಗಾದರೆ ನಾನಿಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳ್ದಲ್ಲ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳಿಗೆ ಯಾರೂ ಶತ್ರುಗಳೂ ಅಲ್ವ, ಯಾರೂ ಮಿತ್ರರೂ ಕೂಡ ಅಲ್ಲ. ಇವತ್ತು ಮಿತ್ರರಾಗಿದ್ದವರು ನಾಳೆ ಶತ್ರುಗಳಾಗ್ತಾರೆ, ಇವತ್ತು ಶತ್ರುಗಳಾಗಿದ್ದವರು ನಾಳೆ ಮಿತ್ರರಾಗ್ತಾರೆ. ಹೇಗೆ ಬೇಕಾದರೂ ಕೂಡ ಬದಲಾಗ್ಬೋದು. ಇವತ್ತು ಚೆನ್ನಾಗಿದ್ದವರು ನಾಳೆ ಕಿತ್ತಾಡಿಬಿಡ್ತಾರೆ, ನಾಳೆಯಿಂದ ಒಬ್ಬರೊಬ್ಬರ ಮುಖ ನೋಡೋದೇ ಇಲ್ಲ. ಆ ರೀತಿಯೂ ಕೂಡ ಆಗಿದೆ. ಈ ಹಿಂದೆನೂ ಕೂಡ ಇದೇ ರೀತಿ ಆಗಿದೆ. ಬಹುಶಃ ನಿಮಗೆ ಸಂಗೀತ, ಈ ಕಾರ್ತಿಕ್ ಇವ್ರದ್ದೆಲ್ಲ ಈ ಎಪಿಸೋಡ್ಸ್ಗಳನ್ನು ನೋಡೋದ್ರೊಳಗೆ ಬಹುಶಃ ಸ್ಪಷ್ಟವಾಗಿ ಗೊತ್ತಿರುತ್ತೆ ಏನೆಲ್ಲ ಆಗಿತ್ತು ಅಂತ ಹೇಳಿಬಿಟ್ಟು. ಅದಾದಮೇಲೆ ಕಳೆದ ಸೀಸನ್ನಲ್ಲಿ ಆದಂತಹ ಘಟನೆಗಳಾಗಿರ್ಬೋದು, ಅದನ್ನು ಕೂಡ ಹಾಗೆ. ಅಂದರೆ ಆರಂಭದಲ್ಲಿ ಇರುವಂತಹ ರೀತಿಯೇ ಬೇರೆ, ಹೋಗ್ತಾ 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 ಬಿಗ್ ಬಾಸ್ ಮನೆ ಆಟದ ರೀತಿ ಬದಲಾಗುವಂಥ ರೀತಿಯೇ ಬೇರೆ. ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ರೀ. ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳ್ಬಿಟ್ಟು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬದಲಾವಣೆಯನ್ನು ನಾವು ನೋಡಬಹುದು, ನಿರೀಕ್ಷೆ ಮಾಡೋದಲ್ಲ, ನೋಡಬಹುದು. ಅಷ್ಟು ಬದಲಾವಣೆಗಳು ಬಿಗ್ ಬಾಸ್ ಮನೆಯಲ್ಲಿ ನಡೀತವೆ. ಈಗ ಅಂಥದ್ದೇ ಮತ್ತೊಂದು ಡೆವಲಪ್ಮೆಂಟ್ ಅಥವಾ ಒಂದು ಬದಲಾವಣೆ ಅಥವಾ ಒಂದು ಚೇಂಜಸ್ಸು, ಒಂದು ಡೆವಲಪ್ಮೆಂಟು ಬಿಗ್ ಬಾಸ್ ಮನೆ ಒಳಗಡೆ ನಡೆದು ಬಿಟ್ಟಿದೆ. ಅದೇನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಮೊನ್ನೆವರೆಗೂ ಕೂಡ ಕ್ಲೋಸ್ ಆಗಿದ್ದಂತಹ ಕಾವ್ಯ ಮತ್ತು ಗಿಲ್ಲಿ ಈಗ ದೂರ ಆಗಿದ್ದಾರೆ. ನಾನು ಬಹುಶಃ ಹಿಂದಿನ ಸ್ಟೋರಿಯಲ್ಲಿ ಹಾಕಿದ್ದನ್ನು ನೀವು ಗಮನಿಸಿರ್ತೀರ. ಅಂತರವನ್ನು ಕಾಪಾಡಿಕೊಳ್ಳುತ್ತಿದ್ದಾಳೆ ಕಾವ್ಯ ಅನ್ನೋದು ಗಿಲ್ಲಿಯಿಂದ. ಅದಕ್ಕೆ ನಾನಾ ಕಾರಣಗಳು, ನಾನಾ ಲೆಕ್ಕಾಚಾರಗಳು ಇರ್ತವೆ. ಅದನ್ನು ಈ ಹಿಂದಿನ ವೀಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಅದನ್ನೇ ಈಗ ಇಲ್ಲಿ ರಿಪೀಟ್ ಮಾಡಿದ್ರೆ ಲ್ಯಾಗ್ ಆಗುತ್ತೆ. ದಯವಿಟ್ಟು ನೀವು ಆ ವಿಡಿಯೋನ ನೋಡಲಿಲ್ಲ ಅಂತ ಹೇಳಿದ್ರೆ ಒಂದು ಸಲ ನೋಡಿಬಿಡಿ. ಹಿಂದಿನ ವೀಡಿಯೋದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ನಲ್ಲಿ, ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಒಂದು ಸಲ ಫ್ರೀ ಆದಾಗ ನೋಡಿಬಿಡಿ. ಆ್ಯಕ್ಚುಲಿ ನಿಮಗೆ ಇನ್ನಷ್ಟು ಈ ಕಾವ್ಯ ಸ್ವಾರ್ಥತೆಯ ಚಿಂತನೆ ಹೇಗಿದೆ, ಆಕೆ ಎಂತಹ ಸ್ವಾರ್ಥಿ, ಆಕೆ ಲೆಕ್ಕಾಚಾರಗಳೇನು, ಆಕೆ ಹೇಗೆಲ್ಲ ಈ ಪ್ಲೇಟನ್ನು ಬದಲಾಯಿಸ್ತಾಳೆ, ಉಸಿರುವಳ್ಳಿ ಅನ್ನೋಂಥ ಪದಕ್ಕೀಕೆ ಮತ್ತೊಂದು ಪರ್ಯಾಯ ಪದನ ಎಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಈಗ ಈ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ಹೇಗೆ ಕಾವ್ಯ ಗಿಲ್ಲಿಯಿಂದ ಅಂತರವನ್ನು ಕಾಪಾಡಿಕೊಂಡ್ಲೋ ಅದೇ ರೀತಿ ಮತ್ತೊಬ್ಬ ಸ್ಪರ್ಧಿ ಗಿಲ್ಲಿಯಿಂದ ಅಂತರವನ್ನು ಕಾಪಾಡಿಕೊಂಡು ಗಿಲ್ಲಿಯಿಂದ ಪ್ರತಿ ದಿನವೂ ಕೂಡ ಒಂದೊಂದು ಈ ಚುಚ್ಚು ಮಾತುಗಳನ್ನು ಎದುರಿಸ್ತಿದ್ದಂಥ ಸ್ಪರ್ಧಿಯೂ ಕೂಡ ಹೌದು. ಆನಂತರ ಇವರಿಬ್ಬರು ಜಗಳ ಆಡದಂಥ ದಿನಗಳು ಕೂಡ ಇಲ್ಲ ಅಂತೇಳಿ ಅನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಇಷ್ಟು ದಿನಗಳ ಕಾಲ ಏನಿದ್ರೋ ಅಷ್ಟೂ ದಿನವೂ ಕೂಡ ಇವರಿಬ್ಬರು ಕೂಡ ಜಗಳವನ್ನು ಆಡಿದಂಥ ದಿನಗಳೇ ಇರುವಂಥದ್ದು. ಪರಸ್ಪರ ಒಬ್ರಿಗೊಬ್ಬರು ಮಾತಿಗೆ ಮಾತು, ಜೊತೆಗೆ ಸೇರಿಗೆ ಸವ್ವಾ ಅನ್ನೋ ರೀತಿಯಲ್ಲೇ ಇದ್ದಂಥವ್ರು. ಆದರೆ ಬಿಗ್ ಬಾಸ್ನಲ್ಲಿ ಕಳೆದ 2-3 ದಿನಗಳಿಂದ ಅತಿಥಿಗಳ ಮಧ್ಯೆ ಸಿಲುಕಿಕೊಂಡು ಮಾತನಾಡೋಕ್ಕೆ ಆಗದೆ, ಸುಮ್ಮನಿರೋಕ್ಕೂ ಕೂಡ ಆಗದೆ ಗಿಲ್ಲಿ ನಟ ಒದ್ದಾಡ್ತಾ ಇದ್ದ. ಕೊನೆಗೂ ಕೂಡ BB ಪ್ಯಾಲೇಸ್ ಟಾಸ್ಕ್ಗೆ ಬ್ರೇಕ್ ಬಿದ್ದಿದೆ. ಅತಿಥಿಗಳು ತಮ್ಮಿಂದಾದಂತಹ ಕೆಲವು ತಪ್ಪುಗಳ ಬಗ್ಗೆ ಮನವರಿಕೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಗಿಲ್ಲಿ ಕೂಡ ತಮ್ಮಿಂದ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಕ್ಷಮೆಯನ್ನು ಕೇಳಿದ್ದಾನೆ. ಆದರೆ ಟಾಸ್ಕ್ನ ನೆಪದಲ್ಲಿ ಅತಿಥಿಗಳು ಗಿಲ್ಲಿಯನ್ನು ನಡೆಸಿಕೊಂಡಿರುವಂಥ ರೀತಿಯ ಬಗ್ಗೆ ವೀಕ್ಷಕರಿಗೆ ಅಲ್ಲ, ಕೆಲವು ಸ್ಪರ್ಧಿಗಳಿಗೂ ಕೂಡ ಇಷ್ಟ ಆಗಲಿಲ್ಲ. ಈ ಬಗ್ಗೆ ಈಗ ಅಶ್ವಿನಿ ಅತಿಥಿಗಳ ಮುಂದೆ ನೇರವಾಗಿ ಕಡ್ಡಿ ತುಂಡಾದಂತೆ ಮತ್ತು ಮುಖಕ್ಕೆ ಹೊಡೆಯುವಂತೆಯೇ ಮಾತನಾಡಿದ್ದಾರೆ. ಹೌದು, ಈ ಮೂಲಕ ಗಿಲ್ಲಿಯ ಬೆನ್ನಿಗೆ ಅಶ್ವಿನಿ ಈ ವಾರ ಅಕ್ಷರಶಃ ನಿಂತಿದ್ದಾರೆ ಅಂತಲೇ ಹೇಳ್ಬೋದು.
ಅಶ್ವಿನಿ ಗೌಡ ಈ ವಾರ ಕಂಪ್ಲೀಟಾಗಿ ಬದಲಾಗಿದ್ದಾರೆ. ಮಾತು ಕಡಿಮೆ ಮಾಡಿದ್ದಾರೆ, ಕೆಲಸ ಜಾಸ್ತಿ ಮಾಡಿದ್ದಾರೆ, ಜೊತೆಗೆ ಮಾತನಾಡುವಂಥ ಶೈಲಿ ರೀತಿ ಎಲ್ಲವನ್ನು ಕೂಡ ಬದಲಾಯಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, ತನ್ನ ಹಿತಶತ್ರುವಿನ ಬೆನ್ನಿಗೂ ಕೂಡ ನಿಲ್ಲುವಂಥ ಕೆಲಸವನ್ನು ಅಶ್ವಿನಿ ಮಾಡೋದ್ರ ಮೂಲಕ ಅಶ್ವಿನಿಯ ಹೃದಯ ವೈಶಾಲ್ಯತೆಯನ್ನು ಈ ಮೂಲಕ ಪ್ರದರ್ಶನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮಗಳ ಅತಿಥಿಗಳ ಗದ್ದಲದಿಂದಾಗಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲ ವಾತಾವರಣ ಸೃಷ್ಟಿಯಾಗಿತ್ತು. ಅದರಲ್ಲೂ ಕೂಡ ಗಿಲ್ಲಿಯನ್ನು ಈ ವಾರ ಕಂಪ್ಲೀಟ್ ಆಗಿ ಟಾರ್ಗೆಟ್ ಮಾಡಿದ್ರು. ಉಗ್ರ ಮಂಜು ಆಗಿರ್ಬೋದು, ರಜತ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಇವು ಮೂರೂ ಜನರು ಕೂಡ ಟಾರ್ಗೆಟ್ ಮಾಡಿದ್ದು ಒಬ್ಬ ಸ್ಪರ್ಧಿಯನ್ನು. ಕಾರಣ ಆತ ಸ್ಟ್ರಾಂಗ್ ಅನ್ನೋಂಥ ಕಾರಣಕ್ಕೆ, ಅದರಲ್ಲೇನು ಕೂಡ ಡೌಟ್ ಇಲ್ಲ. ಇನ್ನು ಈ ರೀತಿ ಟಾರ್ಗೆಟ್ ಆದಂಥ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅನಿರೀಕ್ಷಿತವಾಗಿ ಈ ವಾರ ಒಂದಾಗಿದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ. ಏನೋ ಒಂದು ಕೆಟ್ಟದಾದರೆ ಮತ್ತೊಂದೇನೋ ಒಳ್ಳೇದಾಗುತ್ತೆ ಅಂತೇಳಿ ಹೇಳೋದು ಬಹುಶಃ ಇದಕ್ಕೆ ಅನಿಸುತ್ತೆ. ಸದಾ ಕಿತ್ತಾಡ್ತಿದ್ದಂತಹ ಇವರಿಬ್ಬರ ನಡುವೆ ಅತಿಥಿಗಳ ವರ್ತನೆ ಹೊಸ ಗೆಳೆತನಕ್ಕೆ ನಾಂದಿಯನ್ನು ಹಾಡಿದೆ. ಅತಿಥಿಗಳಿಂದ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಇವರಿಬ್ಬರ ಮಧ್ಯೆ ಗೆಳೆತನ ಮೂಡಿದೆ ಅನ್ನೋದು ಸ್ವತಃ ಅಶ್ವಿನಿ ಗೌಡ ಅವರೇ ಹೇಳಿಕೊಂಡಿರುವಂಥ ವಿಚಾರ. BB ಪ್ಯಾಲೇಸ್ನ ಟಾಸ್ಕ್ ಮುಗಿದ ಬಳಿಕ ಮಾಜಿ ಸ್ಪರ್ಧಿಗಳ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಗಿಲ್ಲಿ, ನೋಡು, ನನ್ನ ಮತ್ತು ನಿನ್ನ ಒಂದು ಮಾಡೋದಕ್ಕೆ 5 ಜನ ಬರಬೇಕಾಯಿತು. ಆದರೂ ನೀವೆಲ್ಲರೂ ಕೂಡ ಗಿಲ್ಲಿ ನಟನನ್ನು ಬೈತಾ ಇದ್ದಾಗ ತಡ್ಕೊಳ್ಳೋಕ್ಕೆ ಆಗಲಿಲ್ಲ, ನನಗೆ ತುಂಬ ನೋವಾಯಿತು ಅಂತಲೂ ಕೂಡ ಗೆಸ್ಟ್ಗಳ ಮುಂದೆನೇ ಅಶ್ವಿನಿ ಗೌಡ ಹೇಳಿದ್ದಾರೆ. ಇದು ಮನಪೂರ್ವಕವಾಗಿ ಹೇಳಿರೋದು, ತೋರಿಕೆಗೆ ಹೇಳಿರೋದು, ಅಥವಾ ಹೇಳ್ಕೊಳ್ಬೇಕು ಅಂತೇಳಿ ಹೇಳಿರೋದು ದೇವರಣೆ ಗೊತ್ತಿಲ್ಲ, ಆದರೆ ಹೇಳಿದ್ದಾರೆ. ಅಂದಹಾಗೆ ಅತಿಥಿಗಳು ಗಿಲ್ಲಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾಗಲೂ ಕೂಡ, ನೀನು ಹೋಗಬೇಡ, ನಿನಗೇನಾದರೂ ಮಾತನಾಡಬೇಕು ಅಂತೇಳಿ ಅನಿಸಿದ್ರೆ ನನಗೆ ಹೇಳು, ನಾನು ಮಾತನಾಡ್ತೀನಿ, ಇವತ್ತಾದರೂ ಕೂಡ ನನ್ನ ಮಾತನ್ನು ಕೇಳು ಅಂತ ಹೇಳಿಬಿಟ್ಟು ಅಶ್ವಿನಿ ಗೌಡ ಗಿಲ್ಲಿಗೆ ಸಮಾಧಾನ ಮಾಡಿದ್ದನ್ನು ಬಹುಶಃ ನೀವು ನೋಡಿರ್ತೀರ. ಈ ಘಟನೆಯಿಂದ ಅಶ್ವಿನಿ ಗೌಡ ಬಗ್ಗೆ ವೀಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅಶ್ವಿನಿ ಗೌಡ ಬದಲಾವಣೆಗೆ ಫ್ಯಾನ್ಸು ಸಂತೋಷವನ್ನು ವ್ಯಕ್ತಪಡಿಸಿದರು. ಇನ್ನು ಇವರಿಬ್ಬರ ಈ ಗೆಳೆತನ ಹೀಗೆ ಮುಂದುವರಿಲಿ ಅಂತಲೂ ಕೂಡ ವೀಕ್ಷಕರು ಹಾರೈಸಿದರು. ಆದರೆ ಇದಾಗಿ ಕೆಲವೇ ಹೊತ್ತಿನಲ್ಲಿ ನಂತರ ಈಗ ಗಿಲ್ಲಿಯ ಬಗ್ಗೆ ಮತ್ತೆ ಅಶ್ವಿನಿ ಆಡಿರುವಂಥ ಮಾತುಗಳು ಈಗ ಎಲ್ಲೋ ಒಂದು ಕಡೆ ಅಶ್ವಿನಿ ಮತ್ತು ಈ ಗಿಲ್ಲಿಯ ನಡುವಿನ ಸ್ನೇಹವನ್ನು ಗಟ್ಟಿ ಮಾಡ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂತೆ ಮಾಡಿದೆ. ಜೊತೆಗೆ ಇವರಿಬ್ಬರ ನಡುವೆ ಇದ್ದಂತಹ ಕಂದಕವನ್ನು ಕೂಡ ದೂರ ಮಾಡ್ತಾ ಅನ್ನುವಂಥದ್ದು. ಒಂದು ಕಡೆ ಇಲ್ಲಿ ತನ್ನ ಸ್ವಾರ್ಥಕ್ಕೆ ಗಿಲ್ಲಿಯನ್ನು ಬಳಸಿಕೊಂಡಂಥ ಕಾವ್ಯ, ಮತ್ತೊಂದು ಕಡೆ ಗಿಲ್ಲಿಯಿಂದ ಲಾಭ ಇದೆಯೋ ನಷ್ಟ ಇದೆಯೋ, ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅದು ಸೆಕೆಂಡ್ರಿ. ಗಿಲ್ಲಿ ಜೊತೆಗೆ ಪ್ರತಿದಿನವೂ ಕೂಡ ಕಿತ್ತಾಡ್ತಾ ಜಗಳ ಮಾಡ್ತಾ ಒಂದಲ್ಲ ಒಂದು ವಿಚಾರಕ್ಕೆ ಕಿರಿಕಿರಿಯನ್ನು ಮಾಡ್ತಿದ್ದಂತಹ ಈ ಒಂದು ಗಿಲ್ಲಿಗೆ ಅಶ್ವಿನಿ ಈ ರೀತಿ ಸಾಥನ್ನು ಕೊಟ್ಟಿರುವಂಥದ್ದು ವಿಶೇಷ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಅಂಥ ಮನಸ್ಸು ಬರೋದಿಲ್ಲ, ದೊಡ್ಡ ಮನಸ್ಸು ಬೇಕು ಅದಕ್ಕೆ. ಅಂಥ ದೊಡ್ಡ ಮನಸ್ಸು ಬರೋದಿಲ್ಲ, ದೊಡ್ಡ ಮನಸ್ಸು ಬೇಕು. ಆ ದೊಡ್ಡ ಮನಸ್ಸು, ತಾಯಿಯ ಕರುಳು ಅಶ್ವಿನಿಯ ಬಳಿ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇನ್ಫ್ಯಾಕ್ಟ್ ಈ ಹಿಂದೆ ಜಾಹ್ನವಿ ಕೂಡ ಇದೇ ಮಾತನ್ನು ಹೇಳಿದರು. ಅಶ್ವಿನಿ ಯಾಕೆ ಇಷ್ಟ ಆಗ್ತಾರೆ ಅಷ್ಟೆಲ್ಲ ಮಾಡಿದ್ರೆ ಅಂತ ಹೇಳಿದ್ರು ಕೂಡ ಅದೇ ಕಾರಣಕ್ಕೆ, ಅವರವ್ರ ಮನಸ್ಸಿನಲ್ಲಿರುವಂಥ ಒಂದು ತಾಯಿ ಕರುಳು ಅದು ತುಂಬ ಅಟ್ರಾಕ್ಟ್ ಮಾಡಿಬಿಡುತ್ತೆ, ಸೆಳೆಯುತ್ತೆ ಅನ್ನುವಂಥ ಮಾತನ್ನು ಜಾಹ್ನವಿ ಹೇಳಿದರು. ಸತ್ಯ ಅಂತೇಳಿ ಅನಿಸ್ತಿದೆ ನನಗೀಗ. ಆದರೆ ಅಶ್ವಿನಿ ಹಿಂದೆನೂ ಕೂಡ ಬೇರೆ ಏನಾದರೂ ಸ್ವಾರ್ಥದ ಲೆಕ್ಕಾಚಾರ ಇದೆಯೋ ದೇವರನ್ನೇ ನಂಗಂತೂ ಗೊತ್ತಿಲ್ಲ. ಬಟ್ ಆದರೆ ಹಾಗಿದ್ರೂ ಕೂಡ ತಪ್ಪೇನಲ್ಲ ಅಂತಲೂ ಹೇಳೋಣ. ಬಟ್ ರೈಟ್ ಆಫ್ ದಿ ಮೂಮೆಂಟಿಗೆ ಅಂದರೆ ಗಿಲ್ಲಿಗೆ ಒಬ್ಬರ ಸಾಥ್ ಬೇಕಾಗಿತ್ತು, ಗಿಲ್ಲಿಗೆ ಒಬ್ಬರು ಬೆನ್ನು ತಟ್ಟುವಂತಹವರ ಅವಶ್ಯಕತೆ ಇತ್ತು, ಗಿಲ್ಲಿಗೆ ಒಂದು ಧೈರ್ಯ ತುಂಬುವಂಥವರ ಅವಶ್ಯಕತೆ ಇತ್ತು. ಆ ಹಂತದಲ್ಲಿ ಗಿಲ್ಲಿ ಬೆನ್ನಿಗೆ ನಿಂತು ಗಿಲ್ಲಿಗೆ ಧೈರ್ಯವನ್ನು ತುಂಬಿ, ಗಿಲ್ಲಿ ಹೀಗೆ ಮಾಡು, ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಹೇಳ್ತಾರೆ ಅಂತ ಹೇಳಿದರೆ ಅದು ಸಹಜವಾಗಿ ಗಿಲ್ಲಿಗೂ ಕೂಡ ಒಂದು ಪ್ಲಸ್ ಪಾಯಿಂಟೇ. ಗಿಲ್ಲಿ ಕೂಡ ಏನು ಅಂದುಕೊಳ್ಳದೆ, ಅಂದರೆ ಇಷ್ಟು ದಿನಗಳ ಕಾಲ ಗಿಲ್ಲಿ ಇದ್ದಂಥ ರೀತಿ ಮತ್ತು ಈಗಿರುವಂಥ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಅದರಲ್ಲೂ ಕೂಡ ಈ ಅತಿಥಿಗಳ ಒಂದಷ್ಟು ರಂಪಾಟದಿಂದ ಗಿಲ್ಲಿ ಬೇಸತ್ತು ಹೋಗಿದ್ದಾರೆ. ಸಾಕಪ್ಪ ಸಾಕು ಸಹವಾಸ ಅನ್ನೋ ರೀತಿಯೆಲ್ಲ ಹೋಗಿಬಿಟ್ಟಿದ್ದಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಅಶ್ವಿನಿ ಬೆಂಬಲವಾಗಿ ನಿಂತಿರುವಂಥದ್ದು ಒಂದು ಖುಷಿಯ ವಿಚಾರ ಮತ್ತು ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಏನೇ ಆಗಲಿ, ಈಗ ಉಗ್ರ ಮಂಜು ಆಗಿರ್ಬೋದು, ರಜತ್ ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ತಮ್ಮ ಸ್ವಾರ್ಥವನ್ನು ನೋಡಿದ್ರು. ಆದರೆ ಇಲ್ಲಿ ಅಶ್ವಿನಿ ಅಟ್ಲೀಸ್ಟ್ ಗಿಲ್ಲಿಗೆ ಕರೆದು ಧೈರ್ಯ ತುಂಬಿ, ನಾನಿದ್ದೀನಿ, ತಲೆ ಕೆಡಿಸ್ಕೊಳ್ಬೇಡ ಅಂತೇಳಿ ಹೇಳ್ತಾರೆ. ಬಹಿರಂಗವಾಗಿಯೇ ನೀವು ಮಾಡಿದ್ದು ತಪ್ಪು ಅಂತೇಳಿ ಅತಿಥಿಗಳಿಗೆ ಹೇಳ್ತಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹ್ಯಾಟ್ಸ್ ಆಫನ್ನು ಹೇಳಲೇಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ನಿಮ್ಮ ಅಭಿಪ್ರಾಯನೋ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.